ದೇವರು ನಮ್ಮನ್ನ ಗಮನಿಸಬೇಕು, ಘನಪಡಿಸಬೇಕು ಅಂದರೆ ಅದಕ್ಕೊಂದು ಮಾರ್ಗವಿದೆ. ದೇವರೇ ಹೇಳುತ್ತಾರೆ, ಯಾರು ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುತ್ತಾರೆ ಎಂಬುದಾಗಿ. ಅಂದರೆ ಯಾವಾಗಲೂ ಕೂಡ ನಾವು ದೇವರನ್ನ ಸ್ತುತಿಸುವಾಗ, ಘನಪಡಿಸುವಾಗ ದೇವರ ಗಮನವನ್ನು ಸೆಳೆಯುತ್ತೇವೆ. ಕಾರಣ ನಾವು ಆತನನ್ನು ಗೌರವಿಸುತ್ತಾ ಇದ್ದೇವೆ, ಘನಪಡಿಸುತ್ತಾ ಇದ್ದೇವೆ. ಆ ರೀತಿಯಾಗಿ ದೇವರನ್ನ ಘನಪಡಿಸುವವರನ್ನ ದೇವರು ಕೂಡ ಘನಪಡಿಸುತ್ತಾರೆ. ಅವರ ಜೀವಿತ ಇದ್ದ ಸ್ಥಿತಿಯಲ್ಲೇ ಇರುವುದಿಲ್ಲ, ವಿಶೇಷವಾಗಿ ಆಶೀರ್ವಾದವಾಗಿ ಬದಲಾಗಲಿದೆ. ದಾವೀದನ ಜೀವಿತ ಇದಕ್ಕೊಂದು ಸ್ಪಷ್ಟವಾದ ಉದಾಹರಣೆ. ಅವನು ದೇವರನ್ನ ಕೀರ್ತಿಸುತ್ತಾ ಇದ್ದದ್ದರಿಂದ ದೇವರು ಅವನನ್ನ ಕುರಿಕಾಯುವಂಥ ಹಂತದಿಂದ ಸಿಂಹಾಸನದಲ್ಲಿ ಕುಳಿತು ಆಳ್ವಿಕೆಯನ್ನು ಮಾಡುವಂತೆ ಬದಲಾಯಿಸಿ ಬಿಟ್ಟರು. ನಿಮ್ಮ ಜೀವಿತವು ಕೂಡ ಬೇಗನೆ ಅಂತಹ ಆಶೀರ್ವಾದವಾದ ಬದಲಾವಣೆಗಳನ್ನು ಕಾಣಲಿದೆ. ದೇವರನ್ನ ಸ್ತುತಿಸುತ್ತಾ ಇರಿ. ನಿಶ್ಚಯವಾದ ಮೇಲುಗಳು ನಿಮ್ಮನ್ನು, ನಿಮ್ಮ ಜೀವಿತವನ್ನು, ಕುಟುಂಬವನ್ನು ಹುಡುಕಿ ಬರಲಿದೆ.